ಸಾಮಾನ್ಯವಾಗಿ ಜೀವನದಲ್ಲಿ ಆಗು ಹೋಗುವಂತಹ ಘಟನೆಗಳನ್ನು ನೋಡ್ತಾ ನಾವು ಅಂದ್ಕೊಳ್ತಾ ಇರ್ತೀವಿ, ನಂಗೆ ತಿಳಿದಾಗ ನಾನು ಏನು ತಪ್ಪು ಮಾಡಿಲ್ಲ, ಆದರೂ ದೇವರು ನನಗೆ ಮೇಲಿಂದ ಮೇಲೆ ಗೋಳ ಹಿಕ್ಕೋತಾ ಇದ್ದಾನೆ ಅಂತ ಅಂದ್ಕೊಳ್ತೀವಿ. ಒಮ್ಮೊಮ್ಮೆ ಇನ್ನೂ ಎತ್ತರಕ್ಕೆ ಹೋಗಿ ದೇವರು ನೋಡಿ ವಿಚಾರನೇ ಮಾಡಲ್ಲ, ಮಾಡಬಾರ್ದು ಮಾಡ್ತಿರ್ತಾರೆ, ಅವ್ರನ್ನ ಮೇಲೆ ಎತ್ತಿರ್ತಾರೆ. ನಾವೆಷ್ಟು ಆಚಾರ ವಿಚಾರ ಅಂತೀವಿ, ನಮ್ಮನ್ನೇ ಹೀಗೆ ಮಾಡ್ತಾನೆ ಅಂತ ಅಂತಾರೆ. ಆದರೆ ಒಂದು ತಿಳಿಬೇಕು, ದೇವರಿಗೆ ಯಾರ ಮೇಲೆ ವೈಷಮ್ಯ ಇಲ್ಲ, ಪಾಪಿಗಳ ಮೇಲೆ ಅವನಿಗೆ ಕರುಣೆ ಇಲ್ಲ. ಸಜ್ಜನರಿಗೆ ಎಂದೂ ಕೆಡಕಾಗೋಲ್ಲ, ದುಷ್ಟರಿಗೆ ಎಂದೂ ಒಳಿತಾಗೋಲ್ಲ. ಏನಾರು ಅನುಭವಿಸ್ತಾ ಇದ್ದೀವಿ ಅಂದರೆ ಅದರ ಹಿನ್ನೆಲೆಯಲ್ಲಿರುವ ಕರ್ಮ ಕಾರಣ. ಯಾವ ಜನ್ಮದಲ್ಲಿ ಏನು ಮಾಡಿರ್ತೀವೋ ಆ ಜನ್ಮದ್ದು ನಮಗೇನು ಗೊತ್ತು ಹೇಳಿ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಜೀವನ ಜೊತೆಗಿರುವ ಅನಂತ ನಾಮಕ ಪರಮಾತ್ಮನಿಗಷ್ಟೇ ನಮ್ಮ ಎಲ್ಲ ಪರಿಚಯ ಇದೆ. ಹಾಗಾಗಿ ನಮಗೇನಾದರೂ ದೇವರು ಕಷ್ಟ ಕಾರ್ಪಣ್ಯವನ್ನು ಕೊಡ್ತಾನೆ ಎಂದಾಗ ಅದನ್ನು ತುಂಬು ಹೃದಯದಿಂದ ಸ್ವಾಗತ ಮಾಡಬೇಕಂತೆ.